ಉಪೇಂದ್ರ ಸಿನಿಮಾಗೆ ಸಹಜವಾಗಿ ಅದು ಉಪ್ಪಿ ಸರ್ ಸಿನಿ ಜರ್ನಿ ಆರಂಭದ ದಿನಗಳು ಅವರ ಈ ಎರಡನೇ ಸಿನಿಮಾ ಅವರ ಡೈರೆಕ್ಷನ್ ಪ್ಲ್ಯಾನ್ ಆಗಿರ್ಬೋದು ಹೀರೋ ಆಗುವಂತಹ ಕನಸುಗಳು ಅವತ್ತು ಹೆಂಗೆ ಶುರುವಾಗಿತ್ತು ಅವರಿಗೆ ನೀವು ಕೊಟ್ಟಂತಹ ಸಂಭಾವನೆ ಎಷ್ಟಾಗಿತ್ತು ಅವತ್ತು ಸಿನಿಮಾ ಎಷ್ಟು ಕಲೆಕ್ಷನ್ ಮಾಡಿತ್ತು ಅನ್ನುವಂಥದ್ದು ಸರ್ ನಾನು ಉಪೇಂದ್ರ ಅವ್ರದ್ದು ಹಿಂಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ದೆ ನಾನು ಬೇರೆ ಪಿಕ್ಚರ್ಗಳೆಲ್ಲ ನಾನು ಉಪೇಂದ್ರ ಅವ್ರದ್ದು ಓಮ್ ಪಿಕ್ಚರ್ ನೋಡಿದೆ ನಾನು ಡಿಸ್ಟ್ರಿಬ್ಯೂಟರ್ ಆದ್ದರಿಂದ ನಾನು ಅದು ಪಾರ್ವತಮ್ಮವರು ಪಿಕ್ಚರ್ ಮಾರ್ತಾ ಇರಲಿಲ್ಲ ಯಾರಿಗೂ ಬರೀ ಸೆಂಟ್ರ್ಗಳು ಕೊಡೋರು ಆಮೇಲೆ ಅವರು ತೆಲುಗಲ್ಲಿ ರಾಜಶೇಖರ್ನ ಹಾಕ್ಕೊಂಡು ರೀಮೇಕ್ ಮಾಡಿದ್ರು ಅದನ್ನು ನಾನು ತಮಿಳ್ ಡಬ್ಬಿಂಗ್ ರೈಟ್ಸ್ ತೊಗೊಂಡು ಅವ್ರ ಜೊತೆ ಒಡನಾಟ ಆಯಿತು ಈಗ ಒಡನಾಟ ಆವಾಗ ಹಿಂಗೆ ಒಂದು ಪಿಕ್ಚರ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ರಿ ಪಿಕ್ಚರು ಫಸ್ಟ್ ಡೇ ರಿಲೀಸ್ ಆಗಿತ್ತು ನರ್ತಕಿ ಥಿಯೇಟ್ರಲ್ಲಿ ನೋಡಿದೆ ಮಾರ್ನಿಂಗ್ ಶೋಗೆ ಹೋಗಿ ಅವ್ರ ಹತ್ರ ಸರ್ ಪಿಕ್ಚರ್ ಮಾಡಿಕೊಡಿ ನಾವು ಅವತ್ತಿಂದ ಇದು ಮಾಡ್ತಾಯಿದ್ದೆಲ್ಲ ಕಂಟಿನ್ಯೂಷನ್ನು ಮಾಡಿ ಅಂಥೇಳಿ ಅವ್ರನ್ನ ಫಾಲೋ ಮಾಡ್ತಾಯಿದ್ದೆ ಸರ್ ಸುಮಾರು 3-4 ವರ್ಷ ಫಾಲೋ ಮಾಡಿದ್ಮೇಲೆ ಅವ್ರು ನನಗೆ ಒಪ್ಕೊಂಡು ಈ ಪಿಕ್ಚರ್ ಮಾಡಿಕೊಟ್ಟಿದ್ದಾರೆ ಎಸ್ ಸರ್ ಅದೇ ಅವ್ರಿಗೆ ಅವತ್ತಿನ ಒಂದು ಸಂಭಾವನೆ ಮೂಲಗಳ ಮಾಹಿತಿ ಪ್ರಕಾರ ಕೇವಲ ಉಪೇಂದ್ರ ಅವ್ರಿಗೆ ಒಂದು 18 ಲಕ್ಷ ಕೊಟ್ಟಿದ್ರು ಅನ್ನುವಂಥದ್ದು ಸೊ ಎಷ್ಟು ಹಣ ಕೊಟ್ಟಿದ್ರಿ ಸೊ ಅವತ್ತಿನ ದಿನಗಳು ಹೆಂಗಿತ್ತು ಆ ಸಿನಿಮಾ ಎಷ್ಟು ಬಜೆಟ್ ಹಾಕಿದ್ರಿ ಎಷ್ಟು ಕಲೆಕ್ಷನ್ ಮಾಡಿತ್ತು ಅನ್ನುವಂಥದ್ದು ಆ ಸಿನಿಮಾಗೆ ಉಪೇಂದ್ರ ಅವ್ರು ನಾವು ಸಂಭಾವನೆ ಕೊಟ್ಟಿದ್ದು 14 ಜನ ಅಸ್ಟೆಂಟ್ಸ್ ಎಲ್ಲ ಸೇರಿ 1-1.5 ವರ್ಷ ಕಷ್ಟಪಟ್ಟಿದ್ದಾರೆ ಆ ಸಿನಿಮಾಗೆ ಆಗ ತುಂಬ ಕಮ್ಮಿ ನಾನು 18 ಲಕ್ಷ ಕೊಟ್ಟಿರ್ಬೋದು ಸರ್ ಅಷ್ಟೇ ದುಡ್ಡು ಅಂತ ಲಂಸಮ್ ಏನು ಕೊಟ್ಟಿಲ್ಲ ತೆಲುಗು ಮಾರಿದ್ರಿ ಅದರಲ್ಲಿ ಸ್ವಲ್ಪ ಬಂತು ಮಧ್ಯೆ ಸ್ವಲ್ಪ ಎಲ್ಲ ಸೇರಿ ಒಂದು 18 ಲಕ್ಷ ಕೊಟ್ಟಿರ್ಬೋದು ಖರ್ಚು ಎಲ್ಲ ಸೇರಿ ಕಲೆಕ್ಷನ್ ಎಷ್ಟಾಗಿತ್ತು ಬಜೆಟ್ ಎಷ್ಟಾಗಿತ್ತು ಸಿನಿಮಾ ಅಂತ ಅದು 3-3.5 ಕೋಟಿ ಬಡ್ಜೆಟ್ ಆಗಿತ್ತು ಆಗ ಒಂದು ಡಬಲ್ ವ್ಯಾಪಾರ ಆಯಿತು ಸರ್ ಸೂಪರ್ ಆ ಕಾಲಕ್ಕೆ ಅದು ಇನ್ನೊಂದು KGF ಕಾಂತಾರ ಆ ಕಾಲಕ್ಕೆ ಸರ್ ಈಗ